ಕರ್ತನಿಗೆ ಕೃತಜ್ಞತಾಸ್ತುತಿ ಮಾಡಿರಿ. ಆತನು ಭೂಮಿಯನ್ನು ಜಲರಾಶಿಗಳ ಮೇಲೆ ಹಾಸಿದ್ದಾನೆ. ಆತನ ಕೃಪೆಯು ಶಾಶ್ವತವಾದದ್ದು. ಶುಕ್ರವಾರ 24 ಮೇ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಪೌಲನು ಎಫೆಸದವರಿಗೆ ಬರೆದಂಥ ಪತ್ರಿಕೆ 4ನೇ ಅಧ್ಯಾಯದ 31ನೇ ವಚನ. ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ನಮಗೆ ವಿಶೇಷವಾದಂಥ ಸಂದರ್ಭ ಕೊಡುವಾಗ, ಹೊಸದಾಗಿ ನಾವು ಆತನಲ್ಲಿ ಜೀವಿಸುವಾಗ ನಮ್ಮಲ್ಲಿರ್ತಕ್ಕಂಥ ಎಲ್ಲಾ ರೀತಿಯಾದಂಥ ದುಷ್ಟತನಗಳಿಂದ ದೂರವಾಗೋಣ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದುಷ್ಟತನವನ್ನು ಬಿಟ್ಟು ಬಿಡುವುದು. ಕರ್ತನಲ್ಲಿ ಪ್ರಿಯರೇ, ಪೌಲನು ಎಫೆಸದವರಿಗೆ ಮಾತನಾಡುವಾಗ ಈ ಅಧ್ಯಾಯದಲ್ಲಿ ದೇವರು ಬೇರೆ ಬೇರೆಯವರನ್ನು ವಿಧ ವಿಧವಾದಂಥ ರೀತಿಯ ತಲಾಂತಗಳಿಂದ ತುಂಬಿದ್ದಾನೆ. ದೇವರ ಸೇವೆ ಮಾಡುವಾಗ ನಮ್ಮ ದೇಹ ಹೇಗೋ ಬೇರೆ ಬೇರೆ ಅಂಗಾಂಗಗಳು ಬೇರೆ ಬೇರೆ ಕಾರ್ಯವನ್ನು ಮಾಡುವುದರಿಂದ ಎಲ್ಲವೂ ಕೂಡ ಅನ್ಯೋನ್ಯವಾಗಿ ದೇವರನ್ನು ಮಹಿಮೆ ಪಡಿಸುವಂಥದ್ದಾಗಬೇಕು ಎಂಬುದಾಗಿ ಹೇಳುವಂತವನಾಗಿದ್ದಾನೆ. ಅಷ್ಟು ಮಾತ್ರವಲ್ಲದೆ, ಕ್ರಿಸ್ತನಲ್ಲಿ ಹೊಸದಾಗಿ ಹುಟ್ಟುವುದಾದರೆ ಹಳೆಯ ಜೀವನದ ಎಲ್ಲಾ ಸಂಗತಿಗಳು, ಎಲ್ಲಾ ವಿಚಾರಗಳು ಬಿಟ್ಟು ಹೊಸದಾಗಿರತಕ್ಕಂಥದ್ದನ್ನು ಸ್ವೀಕರಿಸುವಂಥವರಾಗಬೇಕೆಂಬುದಾಗಿಯೂ, ಹಳೆದಾಗಿರತಕ್ಕಂಥ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವೆಲ್ಲವುಗಳನ್ನು ಬಿಟ್ಟು ಬಿಟ್ಟು ಸಕಲ ವಿಧವಾದಂಥ ದುಷ್ಟತನವನ್ನು ಬಿಟ್ಟು ಬಿಟ್ಟು ಅದನ್ನು ದೂರ ಮಾಡುವುದು, ಅದರಿಂದ ದೂರ ಇರುವಂಥದ್ದು ಮುಖ್ಯವಾದದ್ದು ಎಂಬುದಾಗಿ ಹೇಳುವಂಥವನಾಯಿನ. ಕರ್ತನಲ್ಲಿ ಪ್ರಿಯರೇ, ಕ್ರಿಸ್ತನವರು ಆದೆವು ಎಂಬುದಾಗಿ ಹೇಳುವಾಗ ಜೀವನದಲ್ಲಿ ಬದಲಾವಣೆ, ನಮ್ಮಲ್ಲಿ ಅಂತರಂಗದಲ್ಲಿಯೂ ಬಹಿರಂಗದಲ್ಲಿಯೂ ಬದಲಾವಣೆ, ಒಳ್ಳೆಯದಕ್ಕೋಸ್ಕರವಾಗಿ, ನ್ಯಾಯವಾದದ್ದಕ್ಕೋಸ್ಕರವಾಗಿ, ಉತ್ತಮವಾದದ್ದಕ್ಕೋಸ್ಕರವಾಗಿ ನಾವುಗಳು ಆತನವರಾಗಿ ಜೀವಿಸುವಂಥವರಾಗಬೇಕು. ಅದೇ ದ್ವೇಷ, ಅದೇ ಕೋಪ, ಅದೇ ಕ್ರೋಧ ಇರುವುದಾದರೆ ನಿಜವಾಗ್ಲೂ ನಾವು ಕ್ರಿಸ್ತನವರಲ್ಲ. ಕ್ರಿಸ್ತನವರಾಗುವಾಗ ನಮ್ಮಲ್ಲಿ ಸಂಪೂರ್ಣವಾದಂಥ ಒಳ್ಳೆಯದು ಬದಲಾವಣೆ, ಒಳ್ಳೆಯದಕ್ಕೋಸ್ಕರವಾಗಿ ನಾವು ಕ್ರಿಸ್ತನವರಾಗಿ ಈ ಲೋಕದಲ್ಲಿ ಜೀವಿಸಬೇಕು. ದೇವರೇ ನಮಗೆ ಇದಕ್ಕೋಸ್ಕರವಾಗಿ ಶಕ್ತಿಯನ್ನು ಕೊಡಲಿ. ದೇವರಿಗೋಸ್ಕರವಾಗಿ ಎಲ್ಲ ಕಾರ್ಯ ಮಾಡುತ್ತಾ ಎಲ್ಲ ಕೆಟ್ಟತನವನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡಲಿಕ್ಕಾಗುವಂತೆ ದೇವರೇ ನಡೆಸಲಿ, ದೇವರೇ ಬಲಪಡಿಸಲಿ, ದೇವರ ಮಹಿಮೆಗೋಸ್ಕರವಾಗಿ ನಾವು ಜೀವಿಸುವಂತೆ ಮಾಡಲಿ. ಕರ್ತನೇ ದಯಾಮಯ ಸ್ವಾಮಿ, ಕೃಪೆಯಿಂದ ನಮ್ಮನ್ನು ತುಂಬಿಸಿದ್ದೇ, ಕೈ ಹಿಡಿದು ನಡೆಸು, ಬಲಪಡಿಸು. ಘನ ಮಾನ ಮಹಿಮೆ ನಿನಗೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.